ನಾನೊಂದು 2 ನಿಮಿಷ ಹೇಳ್ತೀನಿ. ಅಲ್ಲ, ಈ ಸೆಷನ್ ನಡೀತಾ ಇದೆ, ಸಿಎಂ ರಿಪ್ಲೈ ಮಾಡಬೇಕು. ಅದಾದ್ಮೇಲೆ ಅದಕ್ಕೋಸ್ಕರ 27ನೇ ತಾರೀಕು ಬೇರೆ ಇಲ್ಲ, ಸೆಷನ್ ಇರಲ್ಲ. 27 ಸಂಪೂರ್ಣವಾಗಿ ಎಷ್ಟೊತ್ತಾದ್ರೂ ಇದು ಬಯಸಿ ಮಾಡ್ತೀವಿ ಅಂತ ಹೇಳಿದರೆ, ನಿನ್ನೆ ಗೃಹ ಸಚಿವರು ನಾನು ಕೂಡ ಭೇಟಿಯಾಗಿದ್ದೀವಿ. ಅಲ್ಲಿ ಕೂಡ ನಾವೆಲ್ಲಾನು ಮಾತಾಡ್ಕೊಂಡಿದ್ದೀವಿ. ಒಟ್ಟಾರೆ ಸಮಾಧಾನವಾಗಿ ಬಗೆಹರಿಸಿಕೊಂಡು ಏನ್ ಹಿಂದೆ ನಾವು ಒಳ ಮೀಸಲಾತಿಯನ್ನು 6-6-5 ಮಾಡಿದ್ದೀವಿ, ಅದನ್ನು ನಾವು ಸರ್ವಸಮ್ಮತಿಯಿಂದ ಮಾಡಿದ್ದೀವಿ. ಎಲ್ಲ ಸೇರಿದ್ದೀವಿ. ಶಿವರಾಜ್ ತಂಗಡಗಿ ಇದ್ರು, ನಮ್ಮ ಖರ್ಗೆ ಅವರಿದ್ರು, ಮಹದೇವಪ್ಪನವರಿದ್ರು, ತಿಮ್ಮಾಪುರ ಅವರಿದ್ರು, ನಾನಿದ್ದೆ, ಪರಮೇಶ್ವರ್ ಅವರಿದ್ರು, ನರೇಂದ್ರ ಸ್ವಾಮಿ ಇದ್ರು, ಸುಧಾಮ್ ದಾಸ್ ಅವರು, ಅವರಿಬ್ಬರಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ. ಇದನ್ನು ಯಾಕೆ ಮಾಡಬೇಕಂತ ಅವರು ಕೂಡ ಒಂದು ಮಾಡ್ಕೊಂಡ್ಬಂದಿದ್ರು, ನರೇಂದ್ರ ಸ್ವಾಮಿ ಮತ್ತು ಸುಧಾಮ್ ದಾಸ್. ಮತ್ತು ನಾವೆಲ್ಲ ಇದ್ವಿ, ನಮ್ಮ ಇವರು ಕೂಡ ಇದ್ರು, ಅವರು ಕೂಡ ಸಮಾನವಾಗಿ 17% ಅಲ್ಲಿದ್ದಾಗ 6-6-5 ಮಾಡಿದ್ದೀವಿ. 2 ಕಡಿಮೆ ಆಗಿದ್ರೆ ಅದನ್ನ ಅದೇ ಸಮಾನಾಂತರದಲ್ಲಿ ಪ್ರಪೋರ್ಷನಲ್ಲಿ ಅದನ್ನು ಕೂಡ ನಾವು ಸರಿಸಮವಾಗಿ ಹಂಚಿಕೊಂಡು ಸಾಲ್ವ್ ಮಾಡ್ಕೊಂತೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ವಿನಾಕಾರಣವಾಗಿ ಅನುಮಾನ ಪಡೆದಂತೆ, ಯಾಕಂದ್ರೆ ಸಂಘ ಸಂಸ್ಥೆಗಳಿಗೆ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದೊಂದು ಅವರಿಗೆ ಅಪ್ರೆನ್ಷನ್ ಇದೆ, ಆತಂಕ ಇದೆ. ಆತಂಕ ಕೈಬಿಡಿ. ಒಂದು ಸಾರಿ ಮುಖ್ಯಮಂತ್ರಿಗಳು ನೆನ್ಕೊಳ್ತಾರೆ, ನಿಮ್ಗೆ ಗೊತ್ತಿದೆ, ಅವರು ಯಾವತ್ತೂ ಕೂಡ ನುಡಿದಂತೆ ನಡೆದಿದ್ದಾರೆ. ಆದ್ದರಿಂದ ನೀವು ಸಹಕಾರ ಕೊಡಬೇಕು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ನನಗೆ ಭೇಟಿಯಾದರು. ಅವರು ಕೂಡ ಹೇಳಿದರು, ನೀವು ಇದನ್ನು ಸೆಟಲ್ ಮಾಡ್ಕೊಳ್ಳೋಣ, ಯಾವುದೇ ಕಾರಣಕ್ಕೆ ನಾವು ಈ ಒಳ ಮೀಸಲಾತಿಯನ್ನು ಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ. ಮಾತು ಕೊಟ್ಟಿದ್ದೀವಿ, ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ನಾವು ಮಾಡೇ ಮಾಡ್ತೀವಿ. ನೀವು ಸಂದೇಶ ಕೊಡಿ, ಶಾಂತವಾಗಿ ಇದನ್ನು ಮಾಡ್ಕೊಳ್ಳೋಣ ಅನ್ನೋ ಮಾತನ್ನ ಹೇಳಿದ್ದಾರೆ. ಆಂಜನೇಯ ಅವರು ಸ್ವಲ್ಪ ಮಾತಾಡ್ತಾರೆ. ನಮ್ಮ ನಾನೊಂದು 2 ನಿಮಿಷ ಹೇಳ್ತೀನಿ. ಅಲ್ಲ, ಈ ಸೆಷನ್ ನಡೀತಾ ಇದೆ, ಸಿಎಂ ರಿಪ್ಲೈ ಮಾಡಬೇಕು. ಅದಾದ್ಮೇಲೆ ಅದಕ್ಕೋಸ್ಕರ 27ನೇ ತಾರೀಕು ಬೇರೆ ಇಲ್ಲ, ಸೆಷನ್ ಇರಲ್ಲ. 27 ಸಂಪೂರ್ಣವಾಗಿ ಎಷ್ಟೊತ್ತಾದ್ರೂ ಇದು ಬಯಸಿ ಮಾಡ್ತೀವಿ ಅಂತ ಹೇಳಿದರೆ, ನಿನ್ನೆ ಗೃಹ ಸಚಿವರು ನಾನು ಕೂಡ ಭೇಟಿಯಾಗಿದ್ದೀವಿ. ಅಲ್ಲಿ ಕೂಡ ನಾವೆಲ್ಲಾನು ಮಾತಾಡ್ಕೊಂಡಿದ್ದೀವಿ. ಒಟ್ಟಾರೆ ಸಮಾಧಾನವಾಗಿ ಬಗೆಹರಿಸಿಕೊಂಡು ಏನ್ ಹಿಂದೆ ನಾವು ಒಳ ಮೀಸಲಾತಿಯನ್ನು 6-6-5 ಮಾಡಿದ್ದೀವಿ, ಅದನ್ನು ನಾವು ಸರ್ವಸಮ್ಮತಿಯಿಂದ ಮಾಡಿದ್ದೀವಿ. ಎಲ್ಲ ಸೇರಿದ್ದೀವಿ. ಶಿವರಾಜ್ ತಂಗಡಗಿ ಇದ್ರು, ನಮ್ಮ ಖರ್ಗೆ ಅವರಿದ್ರು, ಮಹದೇವಪ್ಪನವರಿದ್ರು, ತಿಮ್ಮಾಪುರ ಅವರಿದ್ರು, ನಾನಿದ್ದೆ, ಪರಮೇಶ್ವರ್ ಅವರಿದ್ರು, ನರೇಂದ್ರ ಸ್ವಾಮಿ ಇದ್ರು, ಸುಧಾಮ್ ದಾಸ್ ಅವರು, ಅವರಿಬ್ಬರಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ. ಇದನ್ನು ಯಾಕೆ ಮಾಡಬೇಕಂತ ಅವರು ಕೂಡ ಒಂದು ಮಾಡ್ಕೊಂಡ್ಬಂದಿದ್ರು, ನರೇಂದ್ರ ಸ್ವಾಮಿ ಮತ್ತು ಸುಧಾಮ್ ದಾಸ್. ಮತ್ತು ನಾವೆಲ್ಲ ಇದ್ವಿ, ನಮ್ಮ ಇವರು ಕೂಡ ಇದ್ರು, ಅವರು ಕೂಡ ಸಮಾನವಾಗಿ 17% ಅಲ್ಲಿದ್ದಾಗ 6-6-5 ಮಾಡಿದ್ದೀವಿ. 2 ಕಡಿಮೆ ಆಗಿದ್ರೆ ಅದನ್ನ ಅದೇ ಸಮಾನಾಂತರದಲ್ಲಿ ಪ್ರಪೋರ್ಷನಲ್ಲಿ ಅದನ್ನು ಕೂಡ ನಾವು ಸರಿಸಮವಾಗಿ ಹಂಚಿಕೊಂಡು ಸಾಲ್ವ್ ಮಾಡ್ಕೊಂತೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ವಿನಾಕಾರಣವಾಗಿ ಅನುಮಾನ ಪಡೆದಂತೆ, ಯಾಕಂದ್ರೆ ಸಂಘ ಸಂಸ್ಥೆಗಳಿಗೆ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದೊಂದು ಅವರಿಗೆ ಅಪ್ರೆನ್ಷನ್ ಇದೆ, ಆತಂಕ ಇದೆ. ಆತಂಕ ಕೈಬಿಡಿ. ಒಂದು ಸಾರಿ ಮುಖ್ಯಮಂತ್ರಿಗಳು ನೆನ್ಕೊಳ್ತಾರೆ, ನಿಮ್ಗೆ ಗೊತ್ತಿದೆ, ಅವರು ಯಾವತ್ತೂ ಕೂಡ ನುಡಿದಂತೆ ನಡೆದಿದ್ದಾರೆ. ಆದ್ದರಿಂದ ನೀವು ಸಹಕಾರ ಕೊಡಬೇಕು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ನನಗೆ ಭೇಟಿಯಾದರು. ಅವರು ಕೂಡ ಹೇಳಿದರು, ನೀವು ಇದನ್ನು ಸೆಟಲ್ ಮಾಡ್ಕೊಳ್ಳೋಣ, ಯಾವುದೇ ಕಾರಣಕ್ಕೆ ನಾವು ಈ ಒಳ ಮೀಸಲಾತಿಯನ್ನು ಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ. ಮಾತು ಕೊಟ್ಟಿದ್ದೀವಿ, ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ನಾವು ಮಾಡೇ ಮಾಡ್ತೀವಿ. ನೀವು ಸಂದೇಶ ಕೊಡಿ, ಶಾಂತವಾಗಿ ಇದನ್ನು ಮಾಡ್ಕೊಳ್ಳೋಣ ಅನ್ನೋ ಮಾತನ್ನ ಹೇಳಿದ್ದಾರೆ. ಆಂಜನೇಯ ಅವರು ಸ್ವಲ್ಪ ಮಾತಾಡ್ತಾರೆ. ನಮ್ಮ ಅಲ್ಲ, ಈಗ ಕೇಳಿ